ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ನ್ಯೂ ವಿಡಿಯೋ. ಆಫ್ಟರ್ ಲಾಂಗ್ ಟೈಮು ಪಾರ್ಕಿಗೆ ವಾಕಿಂಗ್ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಅಲ್ಲಿ ತುಂಬ ಚೇಂಜಸ್ ಆಗಿತ್ತು. ಆಲ್ಮೋಸ್ಟ್ ಒಂದು 20 to 25 ಡೇಸ್ ಆಗಿತ್ತು ಪಾರ್ಕಿಗೆ ಹೋಗ್ದಲೇ. ಹಂಗೇ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಂಡೆ. ತುಂಬ ಗಿಡಗಳೆಲ್ಲ ಬಿಟ್ಟಿದ್ದಾವೆ. ಇದು ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದು ಆರೆಂಜ್ ಟ್ರೀ. ಒಂದು ಚಿಕ್ಕ ಆರೆಂಜ್ ಕೂಡ ಕಿತ್ಕೊಂಡಿದ್ದೀನಿ ನೋಡಿ. ತುಂಬ ಜಾಸ್ತಿ ಆರೆಂಜ್ ಇದೆ. ಮತ್ತು ಸೀತಾಫಲ ಕೂಡ ಹೆಚ್ಚಾಗಿದೆ ಇಲ್ಲಿ ಪಾರ್ಕಲ್ಲಿ. ಒಂದು 2-3 ಸೀತಾಫಲ ಬಿಟ್ಟಿತ್ತು. ಇದು ಇನ್ನು ಎಳೆದೇನೆ, ಅದನ್ನು ಸೀತಾಫಲ ಗಿಡ, ಆರೆಂಜ್ ಗಿಡ ತುಂಬ ಮೆಡಿಸಿನಲ್ ಪ್ರಾಪರ್ಟೀಸ್ ಇರೋ ಗಿಡಗಳು ತುಂಬ ಇದೆ ಈ ಪಾರ್ಕಲ್ಲಿ. ನೋಡಿ, ಇಲ್ಲಿ ಸೀತಾಫಲ ಗಿಡ ಒಂದು 2-3 ಸೀತಾಫಲ ಇದು ಒಂದು ಗಿಡದಲ್ಲಿ ಒಂದು 2-3 ಬಿಟ್ಟಿತ್ತು. ಸುಮಾರು ಗಿಡನೂ ಅಕ್ಕಪಕ್ಕ ಇತ್ತು ನೋಡಿ. ಇನ್ನು ಸ್ವಲ್ಪ ಹೋಗ್ಬೇಕು, ಅಲ್ಲಿ ಒಂದು ಕಾಯಿ ಇತ್ತೆ, ಮತ್ತು ಇಲ್ಲಿ ಕೆಳಗಡೆ 1-2 ಕಾಯಿ ಇತ್ತು. ಅದನ್ನು ಕೂಡ ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ. ಮತ್ತು ಇದು ಪಕ್ಕದಲ್ಲೇ ಇದು ನೇರಳೆ ಹಣ್ಣಿನ ಮರ, ಇದು ನೇರಳೆ ಮರ. ಇದು ಆರೆಂಜು ಮತ್ತು ಸೀತಾಫಲ, ನೇರಳೆ ಹಣ್ಣು ಮತ್ತು ಹಲಸಿನ ಹಣ್ಣು, ಮತ್ತು ಬೆಟ್ಟದ ನೆಲ್ಲಿಕಾಯಿ, ಸುಮಾರು ಗಿಡ. ಇಷ್ಟು ಅಂತ ಹೇಳೋಕೆ ಅಷ್ಟು ಗಿಡ ಮೆಡಿಸಿನಲ್ ಪ್ರಾಪರ್ಟೀಸ್ ಇರೋ ಗಿಡಗಳು, ಮತ್ತು ಯೂಸ್ ಮಾಡೋದಕ್ಕೆ, ತಿನ್ನೋದಕ್ಕೆ ಯೂಸ್ ಆಗೋಂಥ ಗಿಡಗಳು, ಇನ್ಸುಲಿನ್ ಪ್ಲ್ಯಾಂಟು, ಸುಮಾರು ಗಿಡಗಳು ಇದೆ ಈ ಪಾರ್ಕಲ್ಲಿ ನೋಡಿ. ಎಷ್ಟು ಅಂದರೆ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಇಲ್ಲಿ ಸದ್ಯ ಇಲ್ಲಿ ಗಿಡದಲ್ಲಿ ನೋಡೋದೇ ಕಡಿಮೆ ಸಿಟಿಲಿ ನೋಡಿ. ಗಿಡನೂ ಕೂಡ ತುಂಬ ಚೆನ್ನಾಗಿ ಬೆಳೆದೈತೆ. ಇವಾಗ ಬಿಸಿಲು ಬೇರೆ ಇತ್ತು ಇಷ್ಟು ದಿನ. ಇವಾಗ ಒಂದು 2 months ಆಯಿತು ಮಳೆ ಸ್ಟಾರ್ಟ್ ಆಗಿ. ಎಲ್ಲ ಗಿಡ ಮರಗಳೆಲ್ಲ ತುಂಬ ಚೆನ್ನಾಗಿ ಚಿಗುರಿದೆ. ಇದು ನೋಡಿ, ಇದು ಬೆಟ್ಟದ ನೆಲ್ಲಿಕಾಯಿ ಗಿಡ ಅಥವಾ ಮರ. ಇದು ಫುಲ್ಲು ಒಣಗೋಗಿತ್ತು, ಒಂದು ಎಲೆನೂ ಕೂಡ ಇರಲಿಲ್ಲ. ಮರ ಫುಲ್ಲು ಒಣಗೋಗಿತ್ತು. ಇವಾಗ ಎಷ್ಟು ಚೆನ್ನಾಗಿ ಚಿಗುರಿದೆ ನೋಡಿ. ತುಂಬ ಚಿಗುರು ಎಲೆ ಎಲ್ಲ ಆಲ್ಮೋಸ್ಟ್ ದೊಡ್ಡದಾಗಿದೆ. ಕಾಯಿ ಕೂಡ ಬಿಟ್ಟಿದೆ. ಮತ್ತು ಪಕ್ಕದಲ್ಲೇ ಇದೆ ನೋಡಿ, ಸುಮಾರು ಗಿಡಗಳಿದೆ ಇಲ್ಲಿ. ಬೆಟ್ಟದ ನೆಲ್ಲಿಕಾಯಿ ಗಿಡನೇ ಸುಮಾರು ಇದೆ ನೋಡಿ. ಆಲ್ಮೋಸ್ಟ್ ಒಂದು 10ರಿಂದ 12 ಗಿಡ ಇದೆ ಇಲ್ಲಿ. ಮತ್ತು ಇವತ್ತು ತುಂಬ ಗಾಳಿನೂ ಕೂಡ ತುಂಬ ಹೆಚ್ಚಾಗಿತ್ತು. ಮತ್ತು ಪಕ್ಕದಲ್ಲಿ ಹಲಸಿನ ಮರನೂ ಕೂಡ ಇದೆ. ಹಲಸಿನ ಮರ ಇದೆ, ಮತ್ತು ಸೀತಾಫಲ ಮರ ಇದೆ, ಮತ್ತು ಆರೆಂಜ್ ಇದೆ, ಮತ್ತು ಅದು ಗಂಟೆ ಹೂವಿನ ಗಿಡ ಇದೆ, ಮತ್ತು ಅಲ್ಲಿ ಹಿಂದೆ ಒಂದು ಬಾಳೆ ಗಿಡನೂ ಕೂಡ ಇದೆ, ಮತ್ತು ಗಸಗಸೆ ಮರ ಇದೆ. ಎಷ್ಟು ವೆರೈಟೀಸ್ ಆಫ್ ಗಿಡಗಳಿದೆ ಇಲ್ಲಿ. ಆರೆಂಜ್ ಅಂತೂ ನಾನಂತೂ ಆರೆಂಜ್ ಗಿಡನೇ ನೋಡಿರಲಿಲ್ಲ, ಇದೇ ಫಸ್ಟ್ ಟೈಮ್ ನೋಡಿದೆ. ತುಂಬ ಖುಷಿ ಆಯಿತು. ಆರೆಂಜ್ ಟ್ರೀ ನೋಡೇ ಇರಲಿಲ್ಲ, ಇದೇ ಫಸ್ಟ್ ಟೈಮ್ ನೋಡಿದ್ದೆ ನಾನು. ಚಿಕ್ಕ ಆರೆಂಜ್ ಬಿಟ್ಟಿದೆ. ಮತ್ತು ಇಲ್ಲಿ ನೋಡಿ, ಬೆಟ್ಟದ ನೆಲ್ಲಿಕಾಯಿ ಕೂಡ ಒಂದು 2ರಿಂದ 3 ಬೆಟ್ಟದ ನೆಲ್ಲಿಕಾಯಿ ಕೂಡ ಬಿಟ್ಟಿತ್ತು. ಅದು ಎಲೆ ಮರೆಯಲ್ಲಿದೆ, ಆದಷ್ಟು ಕಾಣಿಸೋದಿಲ್ಲ ಜನರಿಗೆ ಯಾವುದಕ್ಕೆ ಕಾರಣಕ್ಕೆ. ಮತ್ತು ಆರೆಂಜ್ ಕೂಡ ಸ್ವಲ್ಪ ನೋಡಿ, ಅಲ್ಲಿ ಸೈಡಲ್ಲೆಲ್ಲ ಕಾಣಿಸ್ತಾ ಇದೆ ಎಷ್ಟು ದಪ್ಪ ಆಗಿದೆ ಆರೆಂಜು. ಅದು ಆ್ಯಕ್ಚುಲಿ ಕಲರ್ ಏನು ಚೇಂಜ್ ಆಗೋಲ್ಲ. ಇದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಇಲ್ಲಿ ನೋಡಿ. ಅಲ್ಲಿ ಎಲೆ ಮರೆಯಲ್ಲಿ ಕಾಣಿಸ್ತಿದೆ ಎಷ್ಟು ದೊಡ್ಡದಾಗಿದೆ. ಎಷ್ಟು ತುಂಬ ಗಿಡಗಳಿದೆ. ಈ ವರ್ಷ ಬೇರೆ ಮಳೆ ಇರಲಿಲ್ಲಲ್ಲ, ಕೆರೆ ಎಲ್ಲ ಫುಲ್ಲು ಒಣಗೋಗಿತ್ತು. ಇವಾಗ ಎಷ್ಟು ತುಂಬ ನೀರು ಬಂದಿದೆ ನೋಡಿ. ಮತ್ತು ಅಲ್ಲೆಲ್ಲ ಕಲ್ಲೆಲ್ಲ ಇದನ್ನು ಮಾಡಿದ ಮೇಲೆ ಗ್ರಾಸ್ ಕೂಡ ಹಾಕ್ತಾಯಿದ್ದಾರೆ. ಹುಲ್ಲನ್ನ ಕೂಡ ನಾಟಿ ಮಾಡ್ತಾಯಿದ್ದಾರೆ ನೋಡಿ. ಹುಲ್ಲನ್ನ ನಾಟಿ ಮಾಡಿ ಅದಕ್ಕೆಲ್ಲ ನೀರು ಹಾಯಿಸ್ತಾ ಇದ್ದಾರೆ ನೋಡಿ. ಮತ್ತು ಜನಗಳು ಕೂಡ ಪಾರ್ಕಿಗೆ ವಾಕಿಂಗ್ ಕೂಡ ಬರ್ತಾ ಇದ್ದಾರೆ. ನಾನು ಹೋದಾಗ ಆಲ್ಮೋಸ್ಟ್ ತುಂಬ ಕಡಿಮೆ ಇದ್ದರು, ಯಾರೂ ಅಷ್ಟೊಂದು ಜನ ಇರಲಿಲ್ಲ ನೋಡಿ. ಇಲ್ಲಿ ಒಂದು ಕೆಳಗಡೆ ಒಂದು ಗಿಡನೂ ಇದೆ, ಎಷ್ಟು ಚಿಕ್ಕದಿದೆ ನೋಡಿ. ಇದು ಬೆಟ್ಟದ ನೆಲ್ಲಿಕಾಯಿದು ನೋಡಿ. ಯಾವುದೇ ರೀತಿ ಕಾಯಿ ಹೂವು ಏನೂ ಇಲ್ಲ. ಮತ್ತು ಇದು ಔಡಲಕಾಯಿ ಅಥವಾ ಕ್ಯಾಸ್ಟರ್ ಆಯಿಲ್ ಆಗುತ್ತಲ್ಲ, ಇದೇ ಎಲೆಯಿಂದ, ಇದು ಗಿಡದಲ್ಲಿ ಬಿಡೋ ಕಾಯಿಂದ. ಮತ್ತು ಚಿಲ್ಡ್ರನ್ಸ್ ಪಾರ್ಕು ಕೂಡ ಕಡಿಮೆ ಜನ ಬಂದಿದ್ದಾರೆ. ನಾವು ತುಂಬ ಬೇಗ ಹೋಗಿದ್ದು.
ಮತ್ತು ಹಂಗೆ ಪಾರ್ಕಲ್ಲಿ ಹೋಗ್ತಾ ಇಲ್ಲಿ ಬ್ರಿಡ್ಜ್ ಇದೆ ನೋಡಿ, ಇಲ್ಲಿ ಮಳೆ ಹೆಚ್ಚಾದರೆ ಇಲ್ಲಿ ನೋಡ್ತಾ ಇದ್ವಿ. ಈ ವರ್ಷ ನೋಡೋಣ, ಈ ವರ್ಷ ಮಳೆ ಹೆಚ್ಚಾಗಿ ಬಂದರೆ ಸಂತೋಷ. ಮತ್ತು ಹಂಗೆ ಹೋಗ್ತಾ ಅಲ್ಲಿ ಪಕ್ಕದಲ್ಲಿ ಪಾರ್ಕಿಂದ ಆಚೆ ಎಮ್ಮೆ ಮತ್ತು ಹಸುಗಳೆಲ್ಲ ಮೇಯ್ತಾ ಇದೆ ನೋಡಿ. ಅದು ಕುಕ್ಕರೆ ಕೂಡ ಎಮ್ಮೆ ಮೇಲೆ ಕೂತ್ಕೊಂಡಿದ್ದೀನಿ ನೋಡಿ. ಮತ್ತು ಅಲ್ಲೆಲ್ಲ ಈಚಲು ಗಿಡಗಳಂತೂ ತುಂಬ ಸುಮಾರಿದೆ ನೋಡಿ, ಎಷ್ಟೊಂದು ಕಾಣಿಸ್ತಾ ಇದೆ. ಪಾರ್ಕಿಗೆ ಬಂದ್ರೇ ಒಂದು ಖುಷಿ, ಎಷ್ಟು ಚೆನ್ನಾಗಿರುತ್ತೆ ನೋಡೋದಕ್ಕೆ, ಗ್ರೀನರಿ, ಕಣ್ಣಿಗೂ ಕೂಡ ತಂಪು. ಎಷ್ಟಂದರೆ ಎಷ್ಟೊಂದು ನೀರು ಬಂದಿದೆ ನೋಡಿ. ನೋಡಿ ಔಡಲಕಾಯಿದು ಅಥವಾ ಏನು ಹೇಳ್ತಾರೆ, ಅರಳುಕಾಯಿ ಅಂತಲೇ ಹೇಳ್ತಾರೆ. ಪಾರ್ಕಲ್ಲಿ ಮತ್ತೆ ಹೊಸದಾಗಿ ಗಿಡಗಳನ್ನೆಲ್ಲ ಹಾಕ್ತಾಯಿದ್ದಾರೆ. ಮತ್ತು ಬಾತುಕೋಳಿಗಳು ಕೂಡ ಸುಮಾರು ಬಂದಿದೆ. ಲಾಸ್ಟ್ ಒಂದು ವೀಡಿಯೋದಲ್ಲಿ ಬಾತುಕೋಳಿ ಮೊಟ್ಟೆ ಒಂದು 5 ಮೊಟ್ಟೆ ಇಟ್ಟಿದ್ದು ಕೂಡ ವೀಡಿಯೋ ಹಾಕಿದ್ದೀನಿ ಮಿನಿ ಲಾಗಲ್ಲಿ. ಇವಾಗ ಎಷ್ಟು ಅಂದರೆ ಒಂದು 100ರಿಂದ 200 ಬಾತುಕೋಳಿ ಇದೆ ಇದರಲ್ಲಿ. ನೋಡೋಕ್ಕೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಇದು ನೋಡೋದಕ್ಕೆ. ನೀರು ಮತ್ತು ಸುತ್ತಲೂ ಕೂಡ ಗಿಡ ಮರಗಳು ನೋಡೋದಕ್ಕೆ, ಪರಿಸರ ಅಂತಂದ್ರೆ ಒಂದು ಖುಷಿಯಾದ ವಿಚಾರ. ಮತ್ತು ಹಿಂಗೆ ಬರ್ತಾ ಇದು ಒಂದು ಪ್ಲ್ಯಾಂಟಲ್ಲಿ ಹೂವು ನೋಡಿ, ಎಷ್ಟು ಅಂದರೆ ಎಷ್ಟು ತುಂಬ ಚೆನ್ನಾಗಿದೆ. ಈ ಕಲರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲೂ ಒಂದು ಇನ್ನೇನು ಕಲರ್ ಫುಲ್ ಸ್ವಲ್ಪ ಕಡಿಮೆ ಇದೆ, ಅದು ಪಿಂಕ್ ಕಲರ್ದು ತುಂಬ ಚೆನ್ನಾಗಿದೆ ನೋಡಿ ಹೂವು. ಇದು ನೋಡಿ ತೋರಿಸ್ತಾ ಇದ್ದೀನಲ್ಲ ಇದು. ಮತ್ತು ಇದು ಇನ್ಸುಲಿನ್ ಪ್ಲ್ಯಾಂಟು. ಇದು ಡಯಾಬಿಟಿಕ್ ಅಥವಾ ಸಕ್ಕರೆ ಕಾಯಿಲೆ ಇರೋರು ಆದಷ್ಟು ಒಂದು ದಿನಕ್ಕೆ 2ರಿಂದ 3 ಎಲೆ ತಿಂದರೆ ಶುಗರ್ ಪ್ರಮಾಣ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಅದು ಆ್ಯಕ್ಚುಲಿ ಇನ್ಸುಲಿನ್ ಪ್ಲ್ಯಾಂಟೇ. ಒಂದು ಸ್ವಲ್ಪ ತಿಂದರೆ ಇದು ಹುಳಿ ಅಂಶ ಹೆಚ್ಚಾಗಿದೆ. ಮತ್ತು ಇದು ಶುಂಠಿ ಗಿಡ. ಇದು ಆ್ಯಕ್ಚುಲಿ ಇದರಲ್ಲಿ ಇನ್ನೂ ಶುಂಠಿ ಬಂದಿಲ್ಲ, ಇದು ಶುಂಠಿ ಗಿಡನ. ಮತ್ತು ಇನ್ಸುಲಿನ್ ಪ್ಲಾಂಟ್ ಅಂತ ಸುಮಾರು ಇದೆ ನೋಡಿ. ಎಷ್ಟಂದರೆ ಸಿಕ್ಕಾಪಟ್ಟೆ ಇದೆ ಇದು ಇನ್ಸುಲಿನ್ ಪ್ಲ್ಯಾಂಟು. ಸ್ವಲ್ಪ ಚೆನ್ನಾಗಿದ್ದರೆ ಒರೆಸ್ಕೊಂಡ್ಬಿಟ್ಟು ತಿಂದರೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ನೋಡಿ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.